17 ಬಹುಶಃ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಎಷ್ಟು ದಿನಗಳು ಉಳಿದಿದೆ ಆಡಳಿತಕ್ಕೆ ಅಧಿಕಾರಕ್ಕೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಆಗ 560+ ದಿನಗಳು ಈ ಕಟ್ ಆಫ್ ಆಗ್ತಾ ಬರ್ತಾ ಇದೆಯಲ್ಲ, ಹೆಚ್ಚು ಕಮ್ಮಿ ಲೆಕ್ಕ ಹಾಕಿದ್ರೆ ಚುನಾವಣೆಗೆ ಮುಂಚಿನ ಒಂದೂವರೆ ವರ್ಷವನ್ನ ನಾವು ಇದು ಚುನಾವಣಾ ವರ್ಷ ಅಂತ ಹೇಳಿ ಗಮನದಲ್ಲಿ ಇಟ್ಕೊಂಡ್ರೂ ಕೂಡ ಹೆಚ್ಚು ಕಮ್ಮಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಕೈಲಿರೋದು ಇವತ್ತಿನಿಂದ ಲೆಕ್ಕ ಹಾಕಿದ್ರೆ 530 ದಿನಗಳು. ಈ 530 ದಿನಗಳಲ್ಲಿ ಏನೆಲ್ಲ ಆಗಬೇಕು? ಆಡಳಿತ ಯಂತ್ರ ಚುರುಕಾಗಬೇಕು, ಜನಪರ ಅಭಿವೃದ್ಧಿ ಕಾರ್ಯಗಳಾಗಬೇಕು, ಕ್ಷೇತ್ರವಾರು ಗಮನ ಕೊಡಬೇಕು, ಶಾಸಕರ ವಿಶ್ವಾಸ ಜನರ ವಿಶ್ವಾಸ ಸಂಪಾದನೆ ಆಗಬೇಕು, ಕಣ್ಣಿಗೆ ಕಾಣ್ತಿಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳು ಹಾಗೆ ಕೆಲ ವರ್ಗದ ಜನರು ಹೇಳ್ತಾ ಇರುವ ಅಭಿವೃದ್ಧಿ ಕಾಮಗಾರಿಗಳು ಇದನ್ನ ತ್ವರಿತಗತಿಯಲ್ಲಿ ಮಾಡಬೇಕು. ತಕ್ಷಣಕ್ಕಿರೋ ಸಮಸ್ಯೆಗಳು ಯಾವುದು? ಬರ, ನೆರೆ, ಇದನ್ನ ವಾರ್ ಫುಟೇಜ್ನಲ್ಲಿ ಅಂದರೆ ಯುದ್ಧೋಪಾದಿಯಲ್ಲಿ ಅದನ್ನ ಬಗೆಹರಿಸ್ಲಿಕ್ಕೆ ಮುಂದಾಗಬೇಕು. ಇಷ್ಟೆಲ್ಲ ಟಾಸ್ಕ್ಗಳು ಇರೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟೆಲ್ಲ ಟಾಸ್ಕ್ಗೆ ಸಹಕಾರಿಯಾಗುವಂತಹ ಸಚಿವ ಸಂಪುಟ ಇರಬೇಕು. ಆದರೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ ಹಾಗೆ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲೇನೆ 20 ಖಾತೆಗಳಿದೆ. ಯಾಕೆ? 13 ಬೇರೆ ಬೇರೆ ಮಂತ್ರಿಗಳಿಗೆ ಖಾತೆ ವರ್ಗಾವಣೆ ಆಗಿದೆ. ಇನ್ನು ಉಳಿದಿದೆಯಲ್ಲ ಅದನ್ನ ಇನ್ನೂ ಕೂಡ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅದರ ಜವಾಬ್ದಾರಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿದೆ. ಒಬ್ಬ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ 20 ಖಾತೆ, ಹಾಗೆ ಅಪೂರ್ಣವಾದ ಕ್ಯಾಬಿನೆಟ್. ಹೀಗಿರುವಾಗ ಸರ್ಕಾರದ ಕಡೆಯಿಂದ ಆಗಬೇಕಾದ ಕೆಲಸಗಳು ತ್ವರಿತಗತಿಯಲ್ಲಿ ಆಗಬೇಕು ಅನ್ನೋ ಇಚ್ಛಾಶಕ್ತಿ ಇದ್ರೂ ಕೂಡ ಪ್ರಾಕ್ಟಿಕಲಿ ಪಾಸಿಬಲ್ ಇದೆಯಾ? ಈ ಕ್ಯಾಬಿನೆಟ್ ಡಿಲೇ ಅನ್ನೋದ್ರಿಂದ ಎಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ, ಜನಸಾಮಾನ್ಯರಿಗಾಗ್ತಾ ಇರುವ ತೊಂದರೆಗಳೇನು, ಈ ಡಿಲೇ ಕಾರಣ ಏನು? ಹೀಗೆ ಹುಟ್ಟಿರುವ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹೆಚ್ಚು ಕಮ್ಮಿ 530 ದಿನ ಮಾತ್ರ. 2028ರ ಚುನಾವಣಾ ಪರ್ವದ ಲೆಕ್ಕ ಬಿಟ್ಟು ನೋಡಿದ್ರೆ ಉಳಿದಿರೋದು 530 ದಿನಗಳು ಮಾತ್ರ. ರಾಜ್ಯದಲ್ಲಿ ಡಿಕೆ ನೇತೃತ್ವದ ಕೈ ಸರ್ಕಾರ 2.0 ಅಸ್ತಿತ್ವಕ್ಕೆ ಉಳಿದಿರೋದು ಇನ್ನ 530 ದಿನ ಮಾತ್ರ. ಈ 530 ದಿನಗಳಲ್ಲಿ ಆಡಳಿತ ಚುರುಕಾಗಬೇಕು, ಜನಪರವಾಗಬೇಕು, ಮತದಾರರ ವಿಶ್ವಾಸ ಗಳಿಸೋಕೆ ಕ್ಷೇತ್ರವಾರು ಅಭಿವೃದ್ಧಿ ಆಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಿರೋ ಸವಾಲುಗಳು ನೆರೆ, ಬರ, ಗ್ಯಾರಂಟಿ ಪರಿಷ್ಕರಣೆ, SIR ಇದೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸಬೇಕು. ಬೇಕು ಅನ್ನೋದೇನೋ ಸರಿಯೇ, ಆದರೆ ಇದೆಲ್ಲ ಆಗ್ಬೇಕು ಅಂದ್ರೆ ಸರ್ಕಾರ ಪೂರ್ಣವಾಗಿರ್ಬೇಕು. ತಿಂಗಳಾಯ್ತು ಅಧಿಕಾರ ಹಿಡಿದು, ಆದ್ರೆ ಡಿಕೆ ಸರ್ಕಾರ ಇನ್ನೂ ಅಪೂರ್ಣ. ಕಾರಣ ಸಂಪುಟ ವಿಸ್ತರಣೆಯಲ್ಲಾಗ್ತಾ ಇರೋ ವಿಳಂಬ. ಈಗ ಮುಂದಕ್ಕೆ ಏನ್ ಮಾಡಬೇಕು, ಎಷ್ಟು ನಂಬರ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಹಳ ಸೀನಿಯರ್ಸ್ ಇದ್ದಾರೆ, 5 ಸತಿ 6 ಸತಿ 7 ಸತಿ ಗೆದ್ದಂತ MLAಗಳೆಲ್ಲ ಇದ್ದಾರೆ. ಅವರೆಲ್ಲ ಏನೂ ಆಗಿಲ್ಲ. ಈಗ ನೀವು ನೋಡಿದಿರಲ್ಲ, ದೊಡ್ಡ ಸೀನಿಯರ್ಸು, ಎಷ್ಟೋ ಜನಕ್ಕೆ ನಾವಿನ್ನ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ. ಹಂಗೇನಿಲ್ಲ, ಏನು ಸ್ವಲ್ಪ ಮಟ್ಟಿಗೆ ಅಳಗಾಡ್ತದೆ, ಏನಾಗಲ್ಲ. 1-2 ಸಲ ಅಳಗಾಡ್ತದೆ. 2-3 ಸಲ ಅಳಗಾಡ್ದ ಏನು ಮಾಡ್ಲಿಕ್ಕಾಗಲ್ಲ. 2-3 ಸಲ ಮತ್ತೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅಲ್ಲೇ ಕೂಡಬೇಕಲ್ಲ. ಸಿದ್ದು ಡಿಕೆ ಬಣದ ಆಂತರಿಕ ಪೈಪೋಟಿಯೋ, ಡಿಕೆ ಹಠಾವೋ ಅಥವಾ ಡಿಕೆ ಕೈ ಮೀರಿದ ಪರಿಸ್ಥಿತಿಯೋ, ರಾಗ ನಿರಾಸಕ್ತಿಯೋ, ಒಟ್ನಲ್ಲಿ ಸಂಪುಟ ಭರ್ತಿ ಕಾರ್ಯ ವಿಳಂಬ ಆಗ್ತಾ ಇದೆ. ಸಹಜವಾಗಿ ಇದು ವಿಪಕ್ಷಗಳಿಗೆ ಆಹಾರವಾಗಿದೆ. ಬರ ಬಂದಿದೆ, ಮಂತ್ರಿಗಳಿದಾರ, ಕೃಷಿ ಮಂತ್ರಿ ಇದಾರ, ಮಂತ್ರಿಗಳಿಲ್ಲ. ಖಾತೆ ನಿರ್ವಹಣೆ ಮಾಡೋದು ಕಣ್ಣು ಮುಚ್ಚಾಲೆ ಆಟ. ಈಗ ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರು, ಆಗಿದ್ದು 10 ದಿನದಲ್ಲಿ ಎಲ್ಲ ಪೂರ್ಣ ಮಟ್ಟದ ಸಚಿವ ಸಂಪುಟ ಅಂದ್ರು. 30 ದಿನ ಆಯ್ತು, ಇನ್ನು ಅದ್ರ ಸುದ್ದಿನೇ ಇಲ್ಲ. ನೆಕ್ಸ್ಟ್ ಆಷಾಢ, ಅದಾದ್ಮೇಲೆ ಮಾರ್ನಾಮಿ, ಅದಾದ್ಮೇಲೆ ದೀಪಾವಳಿ, ಅದಾದ್ಮೇಲೆ ಇದು ಮುಗಿದೋಯ್ತು ಎಲೆಕ್ಷನ್. SIR ಹಿಡ್ಕೊಂಡು ಅಧಿವೇಶನ ಮುಂದಾಕ್ತಾ ಇದ್ದೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದ ಶಾಸಕರಿಗೆ ಮಕ್ಮಲ್ ಟೋಪಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡಿದ್ರೆ ಈ ಸರ್ಕಾರದ ಬುಡ ಅಳ್ಳಾಡ್ತದೆ ಅನ್ನುವ ವಾಸ್ತವಿಕ ಸತ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಹಾಗಾಗಿ SIR ಅನ್ನು ನೆಪ ಒಡ್ಡಿ ಈಗ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬರ್ತಾರೆ ಮೊದಲ ವಾರದಲ್ಲಿ. ತಿಂಗಳಾದ್ರೂ ಸಂಪುಟ ಪೂರ್ಣವಾಗದೇ ಇರೋದಕ್ಕೆ ಕಾರಣ ಏನು? ಆಗದೆ ಇರೋದ್ರಿಂದ ಆಗ್ತಾ ಇರೋ ಸಮಸ್ಯೆಗಳು ಏನು? ಆಡಳಿತ ಯಂತ್ರ ಅನುಭವಿಸ್ತಾ ಇರೋ ಅಸ್ಥಿರತೆ ಎಂತದ್ದು? ಬನ್ನಿ ಚರ್ಚೆ ಮಾಡೋಣ.